ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಪೆಷಲ್ ಯಾಕಂದರೆ ನಾನು ಬೇಳೆ ಜೊತೆ ಬಳಸ್ತಿರೋಂಥ ಸೊಪ್ಪು ಸ್ಪೆಷಲ್ ಇಲ್ಲಿ, ಅದಕ್ಕೋಸ್ಕರ ಸಬ್ಬಕ್ಕಿ ಸೊಪ್ಪು ಮತ್ತು ಬೇಳೆ ಹಾಕಿ ಉಪ್ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಸ್ಪೆಷಲ್ಲೇ ಅಲ್ವಾ. ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತಲೂ ಕರೀತಾರೆ. ಅದನ್ನು ಹಾಕಿ ಉಪ್ಸಾರು ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ಬನ್ನಿ, ಹಾಗಿದ್ರೆ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಬ್ಬರಿಗಾಗಷ್ಟು ಮಾಡ್ತಿದ್ದೀನಿ. ತುಂಬ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಒಂದು ಸ್ಮಾಲ್ ಬೌಲಲ್ಲಿ ಬೇಳೆನ ತೊಗೋತಾ ಇದ್ದೀನಿ. ಆ ಬೇಳೆನ ವಾಶ್ ಮಾಡಿ ತೊಗೋಬೇಕಾಗುತ್ತೆ. ಬೇಳೆನ ತೊಳಿದೇ ಬಳಸಬೇಡಿ ಯಾವುದೇ ಅಡುಗೆಗಾದರೂ. ನಾನಿಲ್ಲಿ ಬೇಳೆ ವಾಶ್ ಮಾಡಾದಮೇಲೆ ನೀರನ್ನ ಹಾಕ್ಕೋಬೇಕು. ನಾನು ಬೇಳೆ ತೊಗೊಂಡಂಥ ಕಪ್ಪಲ್ಲೇ 4 ಕಪ್ಪು ನೀರನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಬೇಳೆ ಬೇಯಕ್ಕೆ ಬೇಕು ಮತ್ತು ಇದು ಉಪ್ಸಾರಾಗಿರೋದ್ರಿಂದ ನೀರು ಚೆನ್ನಾಗಿರಬೇಕು ಅದರಲ್ಲಿ, ಅದಕ್ಕೋಸ್ಕರ 4 ಕಪ್ ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಬಟ್ ಇನ್ ಕೇಸ್ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕಾಗಿಲ್ಲ ಅಂದರೆ ಆಮೇಲೂ ಹಾಕ್ಕೋಬೋದು. ಅದಾದಮೇಲೆ ಬರೀ 1 ವಿಷಿಲ್ ಕೂಗಿಸ್ಕೋಬೇಕು. 1 ವಿಷಿಲ್ ಕೂಗಿ ಕುಕ್ಕರ್ ವಿಷಿಲ್ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮೀಡಿಯಮಾಗಿ ಬೆಂದಿರುತ್ತೆ. ನೀವು ಇನ್ ಕೇಸ್ ಏನಾದರೂ ವಿಷಿಲ್ ಬರ್ಸ್ಬಿಟ್ರೆ ತುಂಬ ಬೆಂದೋಗುತ್ತೆ. ಸೊ ತುಂಬ ಬೇಯಬಾರ್ದು, ಬೇಳೆ ಮೀಡಿಯಮಾಗಿ ಬೇಯಬೇಕು. ಅದಾದಮೇಲೆ ನೋಡಿ, ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಬಳಸ್ತಾ ಇದ್ದೀನಿ. ಸೊ ಸೊಪ್ಪನ್ನ ಸೇರಿಸಾದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಆ್ಯಕ್ಚುಲಿ ಸಬ್ಬಕ್ಕಿ ಸೊಪ್ಪು ಬೇಳೆ ಉಪ್ಸಾರಂತೂ ನಿಜವಾಗ್ಲೂ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಎಷ್ಟೊಂದು ಜನ ಟ್ರೈಯೇ ಮಾಡಿರಲ್ಲ ಈ ಕಾಂಬಿನೇಷನ್ನು. ನಮಗೆ ಉಪ್ಸಾರು ತುಂಬ ಇಷ್ಟ ಮಾಡೋಕ್ಕೆ ಮನೆಯಲ್ಲಿ, ಅದಕ್ಕೋಸ್ಕರ ತುಂಬ ಕಾಂಬಿನೇಷನ್ಸಲ್ಲಿ ಮಾಡ್ತಾಯಿರ್ತೀನಿ. ಸೊ ಅದಕ್ಕೋಸ್ಕರ ಇದನ್ನು ನಿಮ್ಗೊಂದ್ಸಲ ತೋರಿಸೋಣ ಅಂತ. ಸೊಪ್ಪು ಮತ್ತು ಬೇಳೆ ಎಲ್ಲ ಬ್ಲೆಂಡಾಗಿ ಚೆನ್ನಾಗಿ ಬೆಂದ ಮೇಲೆ ನಾನು ಸ್ವಲ್ಪ ಖಾರದ ನೀರನ್ನ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಕುದಿ ಬರ್ಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ನೋಡಿ, ಉಪ್ಸಾರು ರೆಡಿ ಆಗಿದೆ ನೋಡಿ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಜೊತೆಗೆ ಬೆಂದು. ಇವಾಗ ಇದನ್ನು ನಾನು ಒಂದು ಸೊಪ್ಪು ಸೋರಾಕೋದ್ರಲ್ಲಿ ಸೋರಾಕೋತೀನಿ. ಯಾಕಂದರೆ ಸೊಪ್ಪಿನ ಪಲ್ಯ ಮಾಡಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಹೀಗೆ ಸೊಪ್ಪು ಬೇಳೆ ಬೆಂದಿದಂಥ ನೀರನ್ನ ನಾವು ಸಪ್ರೇಟ್ ಮಾಡ್ಕೋಬೇಕು. ಇದೇ ಉಪ್ಸಾರು. ಇದನ್ನು ಒಂದು ಕುದಿಸ್ಬಿಟ್ರೆ ಮತ್ತೆ ಪಕ್ಕದ ಸ್ಟವಲ್ಲಿ ಇಟ್ಕೊಂಡು ಉಪ್ಸಾರು ರೆಡಿ ಆಗುತ್ತೆ. ಬನ್ನಿ, ಇವಾಗ ಸೊಪ್ಪಿನ ಪಲ್ಯ ಮಾಡೋದನ್ನ ತೋರಿಸ್ತೀನಿ. ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಫ್ರೈಯಿಂಗ್ ಪ್ಯಾನ್ ಕಾದ್ಮೇಲೆ ಒಗ್ಗರಣೆಗೆ ಬೇಕಾಗಿರೋಂಥ ಐಟಮ್ಸು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಸಾಕಾಗುತ್ತೆ. ಈಗ ಫ್ರೈಯಿಂಗ್ ಪ್ಯಾನ್ ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಹಾಕೋತೀನಿ. ಅದಕ್ಕೆ ಒಣಮೆಣ್ಸಿನ್ಕಾಯಿ ಫಸ್ಟ್ ಹಾಕ್ಕೋಬೇಕು. ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಆ್ಯಂಡ್ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದೇ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ಸೊಪ್ಪಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ಉಪ್ಸಾರು ಬೇಯಬೇಕಾದ್ರೇ ಸ್ವಲ್ಪ ಈರುಳ್ಳಿನೂ ಉಪ್ಪಿಡಿಲಿ ಅಂತ ಒಂದೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ, ನಾನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡೆ ಈರುಳ್ಳಿದು. ಅದಾದಮೇಲೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ದಂಥ ಸೊಪ್ಪನ್ನ ಸೇರಿಸಿ ಪ್ರಾಪರಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಮಿಕ್ಸ್ ಕೊಟ್ಟು ಏನು ಜಾಸ್ತಿ ಬೇಯಬೇಕು ಅಂತ ಇಲ್ಲ, ಯಾಕಂದರೆ ಇದು ಆಲ್ರೆಡಿ ಬೆಂದಿರುತ್ತೆ ಅಲ್ವ, ಜಸ್ಟ್ ಪಲ್ಯದ ಒಗ್ಗರಣೆ ಅಷ್ಟೇ. ಇವಾಗ ಲಾಸ್ಟಲ್ಲಿ ನೋಡಿ ಆಗಿದೆ ಸೊಪ್ಪಿನ ಪಲ್ಯ. ಸ್ಟವ್ನ ಆಫ್ ಮಾಡ್ಕೊಂಡಾದಮೇಲೆ ನಾನು ತೊಗೊಂಡಂಥ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ನೀವು ಸೊಪ್ಪು ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ. ನೋಡಿ, ಸೊಪ್ಪಿನ ಪಲ್ಯನೂ ರೆಡಿ ಆಯಿತು. ಇವಾಗ ಸಬ್ಬಕ್ಕಿ ಸೊಪ್ಪಿನ ಉಪ್ಸಾರು ರೆಡಿ ಆಗಿದೆ. ಇವಾಗ ಇದನ್ನು ನಾವು ಮುದ್ದೆ ಜೊತೆ ಟೇಸ್ಟ್ ಮಾಡಬೇಕು. ಆಫ್ಕೋರ್ಸ್ ಉಪ್ಸಾರಿಗೆ ಮುದ್ದೆನೇ ಬೆಸ್ಟ್ ಕಾಂಬಿನೇಷನ್. ಅದು ಬಿಟ್ಟು ಬೇರೆ ಯಾವುದೂ ರಿಪ್ಲೇಸ್ಮೆಂಟ್ ಇಲ್ಲ. ಇವಾಗ ನೋಡಿ, ನಾನು ಉಪ್ಸಾರು ಖಾರ ಹಾಕ್ಕೊಂಡು ಮುದ್ದೆ ಜೊತೆ ತಿಂತಾಯಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.